ಅಲ್ಲಿ ಬಕೆಟೇ ಇಲ್ಲ. ಇವತ್ತು ನಮ್ಮ ಜಗ್ಗು ಅವರು ಮುಂಜಾನೆ ಹಾಸಿಗೆ ತೊಳೆಯೋ ಕಾರ್ಯಕ್ರಮ ಇಟ್ಕೊಂಡ್ಬಿಟ್ಟಿದ್ರು. ಎಲ್ಲ ಆಗ್ತದೆ. ನಮ್ಮದು ನಿನ್ನೆ ಎಲ್ಲ ಮನೆ ಸ್ವಚ್ಛ ಮಾಡೋ ಕಾರ್ಯಕ್ರಮ ಆಯಿತು. ಇವತ್ತು ಇವ್ರದ್ದು ಹಾಸಿಗೆ ತೊಳೆಯೋ ಕಾರ್ಯಕ್ರಮ ಆಯಿತು. ಬೇಗನೆ ಎದ್ದಿದ್ರು. ಬೇಗನೆ ಎದ್ದು ಹಾಕ್ಬಿಡ್ತೀನಿ. ಹಾಸಿಗೆ ಎಲ್ಲ ರಾತ್ರಿ ನೆನಕಿಟ್ಬಿಟ್ಟಿದ್ದೆ ನಾನೇ. ಸೊ ರಾತ್ರಿ ನೆನಕಿಟ್ರೆ ಮಾರ್ನಿಂಗ್ ಸ್ವಚ್ಛ ಆಗಿಬಿಡ್ತಾವೆ ಮಲ್ಗೆ ಅಂಥೇಳಿ. ಸೊ ಅದಕ್ಕೆ ರಾತ್ರಿ ನೆನಕಿಟ್ಟಿದ್ದೆ. ಇವಾಗ ಇವರೆಲ್ಲ ಒಗೆದು ಹಾಕಿ ಒಣಗಾಕತ್ತಿದ್ರು. ಇವತ್ತು ಅಮಾವಾಸ್ಯೆ ಇತ್ತಲ್ಲ, ಸೊ ಅದಕ್ಕೆ ನಾನು ಮಾರ್ನಿಂಗ ಬೇಗನೆ ಎದ್ದು ಎಲ್ಲ ಕಸ ಹುಡುಗೋದು, ಪರ್ಸಿ ಒರೆಸೋದು ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ರೆಡಿ ಮಾಡಿದೆ. ನಂದು ಇವತ್ತು ಬೇಗನೆ ಪೂಜೆ ಆಯಿತು, ಅಮಾವಾಸ್ಯೆ ಪೂಜೆ. ಆ್ಯಕ್ಚುಲಿ ಮೊದಲೇ ಏನೂ ಪ್ಲ್ಯಾನ್ ಇರಲಿಲ್ಲ ಅವ್ರದ್ದು ಪಾದ ಪೂಜೆ ಮಾಡಬೇಕು ಅಂಥೇಳಿ. ಅದು ಮಾರ್ನಿಂಗ ಅಚಾನಕ್ಕಾಗಿ ಅಂದ್ಕೊಂಡೆ ಮಾಡೋಣ ಅಂಥೇಳಿ. ಸೊ ಅದಕ್ಕೆ ರೆಡಿ ಮಾಡ್ಕೊಂಡೆ. ಮನ್ಯಾಗ ಎಷ್ಟಿತ್ತು ಅಷ್ಟ್ರಾಗೆ ಮಾಡಿಕೊಂಡೆ ನಾನು ರೆಡಿ. ಸ್ವಲ್ಪ ಬಿಡು, ಸ್ವಲ್ಪ ಅರ್ಧ ಇಡು. ಹಾಂ ಇಷ್ಟು ಕುಡ್ಸು, ಕಾಲು ಕುಡ್ಸು. ನೀನೇ ವಿಡಿಯೋ ನಾನು ನೆನ್ಕೊಂಡೆ, ಯಾಕಂದ್ರೆ ಬ್ಯಾಡ ಬಿಡು, ಕಾಣಿಸುತ್ತೆ ವಿಡಿಯೋ ಬ್ಯಾಡ ಬಿಡು. ಗೊತ್ತಾಯ್ತು. ಸಾಂಗ್ ಇಡು, ಚೆಂದ ಅನಿಸ್ತೈತಿ. ಇಲ್ಲ ಮಂಗಲ್ಯ ಮಂಗಲ್ಯ ಇಲ್ಲ ಶ್ರೀಮತಿ ಶ್ರೀಮತಿ ಇಷ್ಟೇ 5 ನಿಮಿಷದ ಕೆಲಸ. ಒಂದು ಫೋಟೋ ಹೊಡಿಕೊಂಗಾರ ಇಲ್ಲಿ ತಗೋ ಅಲ್ಲಿಂತಾರೆ ಅಲ್ಲಿಂದ ಹೊಡತಿ ಹೊಡೆಯಮ್ಮ. ಹಿಂದೆ ನಾನು ನಮಸ್ಕಾರ ಮಾಡ್ತೀನಿ ಅವಾಗ. ಹಾಕಿ ಗಿಫ್ಟ್ ಗಿಫ್ಟ್ ಪಾಪ ಗಿಫ್ಟ್ ಕೊಡಾಕತ್ತಾರ. ನೀ ಗಿಫ್ಟ್ ಕೊಡಾಕತ್ತಾರ ಬಾರ. ಫ್ಯಾಕ್ಟ್ರಿ ಬಂತಲ್ಲ, ಫ್ಯಾಕ್ಟ್ರಿ ಬಂದಿದೆ ನೋಡೋಗು. ಮೊಬೈಲ್ ಐತೆ ನೋಡು, ಕುಟುಂಬ ಪಾಪ ಗಿಫ್ಟ್ ಕೊಡಾಕತ್ತಾರ, ಇಂಪಾರ್ಟೆಂಟ್ ಹೇಳತ್ತಿದ್ಲಿ. ಥ್ಯಾಂಕ್ ಯು. ಎರಡು ATM. ಓಕೆ, ಥ್ಯಾಂಕ್ ಯು. ಬರ್ಲ ಬಂಗಾರ ಬರ್ದೆ. ನನ್ನ ಗಿಫ್ಟ್ ನನ್ನ ಗಿಫ್ಟು 2 ATM ಕೊಟ್ಟಾರ. ಎಲ್ಲ ಪಾದ ಪೂಜೆ ಎಲ್ಲ ಮುಗೀತು. ಇವರು ಹೋದ್ರು ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ ಹೇಳಿ. ಅದಕ್ಕೆ ಇವತ್ತು ಫಸ್ಟ್ ಟೈಮ್ ಮಾಡಿ ನಾನು ಈ ಥರ ಎಲ್ಲ ನಮ್ಮ ಕಡೆ ಎಲ್ಲ ಈ ಪದ್ಧತಿ ಇರಲಿಲ್ಲ. ಸೊ ನಾ ಇವಾಗ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡೀನಿ, ಯೂಟ್ಯೂಬ್ ಸ್ಟಾರ್ಟ್ ಮಾಡೀನಿ ಅಂಥೇಳಿ. ಸೊ ಈ ಸಲ ಫಸ್ಟ್ ಟೈಮ್ ಮಾಡಿದ್ದು ನಾನು ಅವ್ರಿಗೆ ಪಾದ ಪೂಜೆ ಈ ಅಮಾವಾಸ್ಯೆಗೆ. ಅವರು ನನಗೆ ಈ 2 ATM ಗಿಫ್ಟ್ ಕೊಟ್ಟಾರ. ಆ್ಯಕ್ಚುಲಿ ಅವ್ರಿಗೆ ಗೊತ್ತಿರಲಿಲ್ಲಲ್ಲ ನಾನು ಈ ಥರ ಮಾಡ್ತೀನಿ ಅಂಥೇಳಿ. ಮಾರ್ನಿಂಗ್ ಒಮ್ಮಲ್ಗೆ ಹೇಳಿದ್ದೆ ಅವರಿಗೆ ಹಿಂಗೆ ಮಾಡ್ತೀನಿ ಸೊ ಅಂಥೇಳಿ. ಅದ್ರ ಸಂಬಂಧ ಇದು 2 ATM ಕೊಟ್ಟಾರ ಅವರು. ಏನು ತಗೋನಿ ಅಂಥೇಳಿ. ಸೊ ಇವಾಗೇನು ತೊಗೊಳಂಗಿಲ್ಲ, ನೋಡು ನನಗೆ ಅವಶ್ಯಕತೆ ಇದ್ದಾಗ ಏನಾದರೂ ತಗೋತೀನಿ. ಬಟ್ ಇದೇ ಫಸ್ಟ್ ಟೈಮ್. ಇದು ನಮ್ಮ ಕಡೆ ಎಲ್ಲ ಪದ್ಧತಿ ಇಲ್ಲ, ಇದು ಎಲ್ಲ ಭೀಮ್ ನಮಾಸ್ ಇದು ಮತ್ತು ಈ ಥರ ಪಾದ ಪೂಜೆ ಮಾಡೋದು ಅದೇನು ಪದ್ಧತಿ ಇಲ್ಲ. ಸೊ ನಾನು ಫಸ್ಟ್ ಟೈಮ್ ಮಾಡೀನಿ ಇದನ್ನು. ಮುಗೀತು ಎಲ್ಲ. ಅವರು ಹೋದರು ಲೇಟ್ ಆಗೈತೆ ಅಂತ ಹೇಳಿ.
ಮತ್ತು ಎಲ್ಲ ಪೂಜೆ ಮಾಡಿಕೊಂಡು ನಾಷ್ಟ ಮಾಡಿಕೊಂಡು ಹೋಗೋಟ್ರಾಗೆ ಟೈಮ್ ಆಗ್ಬಿಡ್ತು ಇವತ್ತು ಹೀಗಾಗಿ ಅವ್ರು ಹೋಗ್ಬಿಟ್ರು. ಈಗ ನೆಕ್ಸ್ಟ್ ನಮ್ಮ ಮುಂದಿನ ಕೆಲಸ ಅಮಾವಾಸ್ಯೆ ನಮ್ಮದು ಎಲ್ಲ ಪೂಜೆ ಮಾಡಿದೆ. ಪೂಜೆ ಮಾಡಿ ಇವತ್ತು ಮಾರ್ನಿಂಗ್ ಬೇಗ ಎದ್ದಿದ್ದೆ. ಇವತ್ತು ಮಾರ್ನಿಂಗ ಬೇಗ ಎದ್ದಿದ್ವಿ ಅದ್ರ ಸಂಬಂಧ ಎಲ್ಲ ಕಸ ಹೊಡಗಿ ಪರ್ಶಿ ಒರೆಸಿ ಪೂಜೆ ಮಾಡಿ ಎಲ್ಲ ನಾಷ್ಟ ಮಾಡಿ, ಇವರು ಇನ್ನೊಂದು ಸ್ವಲ್ಪ ಹಾಸಿಗೆ ಉಳಿದಿದ್ದು ನಮ್ಮ. ಸೊ ಮಾರ್ನಿಂಗ್ ಎಲ್ಲ ಹಾಸಿಗೆ ತೊಳೆದು ಹಾಕಿದ್ರು. ಹಾಸಿಗೆ ತೊಳೆದು ಹಾಕಿ ನಿನ್ನೆ ಮನೆ ಸ್ವಚ್ಛ ಮಾಡ್ಕೊಂಡಿದ್ವಿ. ಸೊ ಇವತ್ತೆಲ್ಲ ಶ್ರಾವಣ ಸ್ಟಾರ್ಟ್. ಶ್ರಾವಣ ಏನೋ ಒಂಥರ ಖುಷಿ ಇರುತ್ತೆ. ಶ್ರಾವಣ ತಿಂಗಳಾಗ ಏನೋ ಒಂಥರ ಸಮಾಧಾನ ಇರುತ್ತೆ ನೋಡಪ್ಪ, ಏನೋ ಗೊತ್ತಿಲ್ಲ. ಬಟ್ ಶ್ರಾವಣ ಅಂದ್ರೆ ಒಂಥರ ಏನೋ ಚೆನ್ನಾಗಿರುತ್ತೆ. ಇವತ್ತಿಂದ ಸ್ಟಾರ್ಟ್. ಸೊ ನಾಳೆಯಿಂದ ನಮ್ಮ ಕಡೆ ಇದು ಎಲ್ಲ ಪದ್ಧತಿ ಇಲ್ಲ, ಈ ಥರ ಎಲ್ಲ ಪಾದ ಪೂಜೆ ಮಾಡೋದು. ಸೊ ನಮ್ಮ ಉತ್ತರ ಕರ್ನಾಟಕ ಕಡೆ ಅಂತೂ ನಾನಂತೂ ನೋಡೇ ಇಲ್ಲ ಈ ಥರ ಮಾಡೋದು. ಇವಾಗ ಟ್ರೆಂಡಿಂಗ್ ಸ್ಟಾರ್ಟ್ ಆಗೈತಿ. ಸೊ ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದು ಇವ್ರಿಗೆ ಈ ಥರ ಪಾದ ಪೂಜೆ. ನೆಕ್ಸ್ಟ್ ಇಯರಿಂದ ಕಂಟಿನ್ಯೂ ಮಾಡ್ತೀನಿ. ಮಾರ್ನಿಂಗ್ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ. ನನಗೆ ಹೆಂಗಾಗುತ್ತೋ ಏನು ಎಲ್ಲರಿಗೂ ಹಿಂಗೇನೋ ಗೊತ್ತಿಲ್ಲ. ಎಷ್ಟು ಮಾರ್ನಿಂಗ್ ಜಲ್ದಿ ಎದ್ದೀವಿ, ಎಷ್ಟು ಜಲ್ದಿ ಮಾಡ್ಬೇಕಂದ್ರೂ ಮತ್ತೆ ಅದೇ ಟೈಮೇ ಆಗುತ್ತೆ. ಇನ್ನು ನಂದು ನಾಷ್ಟ ಇಲ್ಲ ಏನಿಲ್ಲ, ಎಲ್ಲ ಟೈಮ್ 11 ಗಂಟೆ ಆಗೈತಿ. ಇವಾಗೆಲ್ಲ ನೀಟ್ ಮಾಡಬೇಕು. ಮುಂಜಾನೆ ಎದ್ದು ಅವ್ರಿಗೆ ನಾಷ್ಟ ಮಾಡಬೇಕು, ಮತ್ತು ಲಂಚ್ ಬಾಕ್ಸಿಗೆ ರೆಡಿ ಮಾಡಬೇಕು. ಮತ್ತು ಇವತ್ತು ಭೀಮ್ ಅಮಾವಾಸ್ಯೆ ಇತ್ತಲ್ಲ, ಸೊ ಅದು ಒಂದೆಲ್ಲ ಪ್ರಿಪ್ರೇಷನ್ ಮಾಡೋದಿತ್ತು. ಯಪ್ಪ, ಸಣ್ಣ ಹುಡುಗರಿಗೆ ಕರ್ಕೊಂಡು ವಿಡಿಯೋ ಮಾಡ್ತೀನಿ ಅಂದ್ರೆ ಆಗೋದೇ ಇಲ್ಲ. ನನಗೆ ಅಂತೂ ಎಕ್ಸ್ಪೀರಿಯನ್ಸ್ ಆಗೈತಿ. ಬಟ್ ಬೇರೆದವರೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತಾರೋ ಗೊತ್ತಿಲ್ಲ ಮಕ್ಕಳ ಜೊತೆ. ಬಟ್ ನನಗಂತೂ ಭಾಳ ಅಂದ್ರೆ ಭಾಳ ಡಿಫಿಕಲ್ಟ್ ಆಗಕತ್ತೈತಿ ಅಪ್ಪಾ. ಆದರೆ ಏನೋ ಒಂದು ಮುಂಜಾನೆ ಹೊರಗೆ ಬಟ್ ಡ್ಯೂಟಿ ಟೈಮ್ ಆಗ್ಬಿಟ್ಟಾಗೇ ಮಾಡಿಸಿ ಕಳಿಸಿದೆ. ಇವಾಗ ಸಕಾಸ ಮಾಡ್ತೀನಿ ಎಲ್ಲ ಕೆಲಸ. ಈಗ ಫಸ್ಟ್ ನಾಷ್ಟ ಮಾಡಿಬಿಡ್ತೀನಿ, ಹಸುವಾಗೈತಿ. ನಾಷ್ಟ ಮಾಡಿ ಆಮೇಲೆ ಎಲ್ಲ ಕೆಲಸ ಮಾಡ್ಕೊತ ಕೊಡ್ತೀನಿ. ಟೈಮೇ ಸಾಲಂಗಿಲ್ಲ. ಎಷ್ಟು ಟೈಮ್ ಮುಂಜಾನೆ ಎಷ್ಟು ಜಲ್ದಿ ಓಡುತ್ತೆ. ಇವತ್ತಂತೂ 5:30ಗೆ ಎದ್ದಿ ನೋಡು. ನಾನು ಆ್ಯಕ್ಚುಲಿ 5:30ಗೆಲ್ಲ ಹೇಳೋದೇ ಇಲ್ಲ. ನಾನು 7 ಗಂಟೆ ಇಲ್ಲ 6:30 7 ಗಂಟೆ ಅಷ್ಟೇ ಹೇಳ್ತೀನಿ. ಇವತ್ತು 5 ಇಲ್ಲ 6 ಗಂಟೆ 5:30 ಪುಣೆ 6ಕ್ಕೆ ಎದ್ದೀನಿ. ಸೊ ಅಂದ್ರೂ ಇಷ್ಟು ಗದ್ದಲಾಗೇ ಬಿಡ್ತು. ಈಗ ನಾಷ್ಟ ಮಾಡ್ತೀನಿ. ನಾಷ್ಟ ಮಾಡಿ ನಮ್ಮ ಪೃಥ್ವಿ ನಾಷ್ಟ ಮಾಡಿಸಿ ಮಲಗಿಸಿದೆ. ಇವಾಗ ನಾನು ನಾಷ್ಟ ಮಾಡ್ತೀನಿ. ನಾಷ್ಟ ಮಾಡಿ ನೆಕ್ಸ್ಟ್ ಭಾಳ ಎಲ್ಲ ಕೆಲಸ ಅಲ್ಲಿದ್ದಲ್ಲೇ ಇದಾವೆ, ಇಲ್ಲಿದ್ದಿಲ್ಲೇ ಅದಾವು, ಎಲ್ಲ ನೀಟಾಗಿ ಇಡಬೇಕು. ಸೊ ಆಯ್ತು, ಇವಾಗ ಮೊದಲು ನಾಷ್ಟ ಮಾಡ್ತೀನಿ. ನಾಷ್ಟ ಮಾಡಿ ಆಮೇಲೆ ಇವತ್ತು ಅವ್ರಿಗೆ ಫಸ್ಟ್ ಪೂಜೆ ಮಾಡಿದ್ಮೇಲೆ ಏನಾರೇ ಸ್ವೀಟ್ ತಿನ್ನಿಸ್ಬೇಕಂಥೇಳಿ ಇದು ಏನಪ್ಪ ಇದು ಮಾಡಿದ್ದೆ, ಸೀರಾ ಮಾಡಿದ್ದೆ. ಸೊ ಅದು ಪೂಜೆ ಮಾಡಿದ್ಮೇಲೆ ಸ್ವೀಟ್ ತಿನ್ನಿಸ್ಬೇಕಲ್ಲ ಏನಾರೇ, ಅದ್ರ ಸಂಬಂಧ ಸೀರಾ ಮಾಡಿದ್ದೆ. ಮತ್ತು ನನ್ನ ಮಗಳಿಗೆ ಆಕೆ ಚಪಾತಿ ತಿಂತೀನಿ ಅಂದ್ಲು. ಆಕೆಗೆ ಚಪಾತಿ ಮಾಡಿಕೊಟ್ಟೆ. ಮತ್ತು ಆಕೆಗೆ ಲಂಚ್ ಬಾಕ್ಸಿಗೆ ಚಪಾತಿ ಮಾಡಿದ್ದೆ. ಆಮೇಲೆ ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದೆ. ಆಯಿತು. ಇವಾಗ ಎಲ್ಲ ನನ್ನದು ಮಾರ್ನಿಂಗ್ ಕೆಲಸ ಎಲ್ಲ ಆಯಿತು. ಅಷ್ಟು ಬಾಂಡೆಗಳು ಹೊರಗಿಟ್ಟೆ, ಬಟ್ಟೆ ಪುಡ್ಯಾಗ ಹಾಕೀನಿ. ಆಯಿತು. ಇವಾಗ ಅನ್ನಕ್ಕೂ ಇಟ್ಟೀನಿ. ನಮ್ಮ ಪೃಥ್ವಿ ಎದ್ದೇಳ್ತಾರೆ, ಎದ್ದ ಮೇಲೆ ಊಟ ಮಾಡಿಸ್ಬೇಕು ಅವರಿಗೆ. ಆಮೇಲೆ ಅನ್ಕ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬಟ್ಟೆ ಮಡಿಚಿಡಬೇಕು. ನಿನ್ನೆ ಮನೆ ನೀಟ್ ಮಾಡಿದ್ವಲ್ಲ, ಮನೆಯೆಲ್ಲ ಸ್ವಚ್ಛ ಮಾಡಿದ್ವಿ, ಬಟ್ಟೆ ಎಲ್ಲ ಒಂದು ಸ್ವಲ್ಪ ಹಂಗೆ ಇಟ್ಟಿದ್ದೆ. ಸೊ ಒಂದು ಸ್ವಲ್ಪ ಇವಾಗ ನೀಟಾಗಿ ಇಟ್ಟು ಮುಗೀತು ನನ್ನ ಮಾರ್ನಿಂಗ್ ಕೆಲಸ. ಓಕೆ. ಸೊ ಇವತ್ತಿನ ನಮ್ಮ ಈ ಬ್ಲಾಗ್ ಮುಗೀತು. ಬಾಯ್.